ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ಚನ್ನಗಿರಿ ಪಟ್ಟಣದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಅಂಜುಮನ್ ಎ ಮುಸ್ಲಿಮೀನ್ ಕಮಿಟಿ ಮತ್ತು ಶಿವಮೊಗ್ಗ ಸುಬ್ಬಯ್ಯ ಮೆಡಿಕಲ್ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಶಿಬಿರವನ್ನು ಚನ್ನಗಿರಿ ಹಾಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಬಸವಜಯಚಂದ್ರ ಸ್ವಾಮೀಜಿಗಳು ಉದ್ಘಾಟನೆ ಮಾಡಿಸಿದರು. ಹಾಗೆಯೇ ಅಂಜುಮನ್ ಎ ಮುಸ್ಲಿಮೀನ್ ಕಮಿಟಿಯ ಅಧ್ಯಕ್ಷರಾದ ಅಮಾನುಲ್ಲಾ, ಹಾಗೆಯೇ ಮೌಲಾನಾ ಮೊಹಮ್ಮದ್ ಸಲೀಂ ಸಾಬ್, ಜನಾಬ್ ಅಲ್ ಹಜಾ ಅಮಾನುಲ್ಲಾ ಸಾಬ್, ಹಾಗೆ ಸೈಯದ್ ಕಲೀಂ ಬುಳಸಾಗರ ಅಡಿಕೆ ವ್ಯಾಪಾರಿಗಳು, ಜನಾಬ್ ಅಲ್ ಹಜಾ ಅಬ್ದುಲ್ ಕುದ್ದೂಸ್ ಸಾಬ್, ಹಾಗೆ ಅಬ್ದುಲ್ ರಹೀಂ ಸಾಬ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಮುಸ್ಲಿಂ ಕಮ್ಯುನಿಟಿ, ಮುಸ್ಲಿಂ ಸಮಾಜದವರು, ಸರ್ವ ಸಮಾಜದವರಿಗೂ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸತಕ್ಕಂಥದ್ದು ಇದು ನಿಜವಾಗ್ಲೂ ಬಹಳ ಶುಭವಾದ ಸಂತೋಷದ ವಿಷಯ ಅಂತ ತಿಳ್ಕೊಂಡು ಇವತ್ತಿನ ದಿವಸ ನಾವು ಭಾವಿಸ್ತೇವೆ. ಯಾಕಂದ್ರೆ ಒಂದು ಧರ್ಮಕ್ಕೆ, ಒಂದು ಜಾತಿಗೆ ಇಂಥ ಒಂದು ಶಿಬಿರವನ್ನು ನಾವು ಮಾಡಲಿಲ್ಲ. ಯಾರು ದೀನ ದಲಿತರಾಗಿರ್ಬೋದು, ಹಾಸ್ಪಿಟ್ಲಿಗೆ ಹೋಗಕ್ಕಾಗದಲ್ಲೇ ನೋವುಗಳನ್ನು ಅನುಭವಿಸ್ತಿರ್ಬೋದು, ಮನೆಯಿಂದ ನಾವು ಹಾಸ್ಪಿಟ್ಲಿಗೆ ಹೋದ್ರೆ ದುಡ್ಡು ಖರ್ಚಾಗುತ್ತೆ ಅತಿ ಹೆಚ್ಚು ಅಂತ ತಿಳ್ಕೊಂಡು ವಿಚಾರ ಮಾಡಿ ಮನೇಲಿ ಕೂತವರಿಗೆ, ಹಣದ ಕೊರತೆ ಇರೋರಿಗೆ, ಆರೋಗ್ಯವನ್ನ ಸಂರಕ್ಷಿಸುವಂತಹ ಒಂದು ಕಾರ್ಯದಲ್ಲಿ ಇವತ್ತಿನ ದಿವಸ ನಮ್ಮ ಮುಸ್ಲಿಂ ಸಮಾಜದವರು ಬಹಳ ಒತ್ತು ಕೊಟ್ಟು ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಬಹಳ ಉತ್ತಮವಾದಂಥದ್ದು. ಅದರಲ್ಲಿ ನಮ್ಮ ಸುಬ್ಬಯ್ಯ ಹಾಸ್ಪಿಟಲ್ನ ಎಲ್ಲ ವೈದ್ಯಕೀಯ ವೃಂದದವರು ಇವತ್ತಿನ ದಿವಸ ಇಲ್ಲಿ ಚನ್ನಗಿರಿಗೆ ಆಗಮಿಸಿ ಅವರು ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಇದು ಬಹಳ ಒಳ್ಳೆಯ ವಿಚಾರ, ಅಭಿವೃದ್ಧಿಯ ವಿಚಾರ ಅಂತ ತಿಳ್ಕೊಂಡ್ರು. ವೈದ್ಯೋ ನಾರಾಯಣ ಹರಿ ಅಂತ ತಿಳ್ಕೊಂಡು ಅಂತಾರೆ. ವೈದ್ಯೋ ನಾರಾಯಣ ಅಂತ ಅಂದ್ರೆ ಡಾಕ್ಟರ್ನ ನಾವು ಏನ್ ನೋಡ್ತೀವಪ್ಪ ಅಂದ್ರೆ ದೇವರ ಸ್ವರೂಪದಲ್ಲಾಗಿ ನೋಡ್ತೇವೆ. ಏನಕ್ಕ ದೇವರ ಸ್ವರೂಪವಾಗಿ ನೋಡ್ತೀವಪ್ಪ ಅಂತಂದ್ರ ಅವರು ನಮ್ಮ ಆರೋಗ್ಯ ಅಂದ್ರೆ ಈಗ ತಾನೇ ಅಂದ್ರಲ್ಲ ನಮ್ಮ ಅಮರುಲ್ಲಾ ಸರ್, ನಮ್ಮ ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರ ನಾವು ಏನು ಕೆಲಸವಾದರೂ ಮಾಡಬಹುದು, ಎಂತ ಸಾಧನೆಯನ್ನು ಸಹ ಮಾಡಬಹುದು ಅನ್ನೋ ವಿಚಾರಕ್ಕೆ. ನಮ್ಮ ಆರೋಗ್ಯ ಚೆನ್ನಾಗಿತ್ತಂದ್ರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು, ಏನ್ ಬೇಕಾದ್ರೂ ಜಯಿಸಬಹುದು. ಆ ನಿಟ್ಟಿನಲ್ಲಿ ಆರೋಗ್ಯವನ್ನ ಚೆನ್ನಾಗಿಟ್ಕೊಂಡ್ರೆ, ನಾವು ಚೆನ್ನಾಗಿದ್ದೀವಿ ಅಂದ್ರೆ ನಮ್ಮ ಎದುರಿಗಿರ್ತಕ್ಕಂಥವ್ರು ಬಹಳ ಆನಂದವಾಗಿರ್ತಾರೆ. ನಿಮ್ ಜೋಡಿ ಒಂದಿಷ್ಟು ಹಿಂದಿಯಲ್ಲೇ ಮಾತಾಡ್ಬೇಕು ಅಂತ ಮನಸ್ಸುತ್ತೆ. ಹಿಂದಿಯಲ್ಲಿ ಮಾತಾಡ್ಬೋದು. हमको जो है कन्नड़ से ज्यादा प्रिय हिंदी है. हमारा राष्ट्र भाषा हिंदी है. इसमें क्या है, हमारा जो बोली है एक फ्लुएंटली, जैसे मतलब आप लोगों से जो वार्तालाप करते हैं उस तरह से हो जाता है. तो क्या हमारा संबंध थोड़ा और मजबूत होने का एक शब्द जो बोलते हैं, इसको बोलते हैं हम लोग कन्नड़ में शब्द ही ब्रह्म बोलते हैं. तो शब्द ब्रह्म मतलब एक शब्द से ही हम एक दूसरे से संपर्क में आ सकते हैं, शब्द से एक दूसरे का मन जीत सकते हैं. बिना बोले चुप रहने से ना हम लोगों का संबंध बढ़ेगा, ना हम लोगों का आपके साथ कुछ वार्तालाप हो सकता है. शब्द को ही ब्रह्म कहा गया. शब्द से इंसान का मन जीत सकते हैं, शब्द से इंसान को जो है तसल्ली दे सकते हैं, शब्द से इंसान को जो स्फूर्ति दे सकते हैं. शब्द जो है हर जगह पे वो अपना उत्तरोत्तर अभिवृद्धि है. जितना हम शब्द को यूज करेंगे, जितना हम वार्तालाप करेंगे, उतना मन हमारा तरफ खींचेगा, उतना मन हमारा बना रहेगा. तो ये इस तरह से हम लोग यहाँ भी एक ही क्षेत्र में रहने से, जो चन्नगिरी क्षेत्र में एक जगह रहने से, ये क्या है, एक हमारा छत है. छत के नीचे सब लोग हैं, भाई बहन, छोटा बड़ा, चचेरे भाई, वो भाई, संबंध है. उसी तरह से एक क्षेत्र में एक छत के नीचे हम लोग एक समाज बन के अलग अलग मुसलमान हो सकते हैं, इसमें हिंदू हो सकते हैं, क्रिश्चियन हो सकते हैं, सिख हो सकते हैं. ये सारे लोग एक छत के नीचे रहने का एक संबंध है, ये सबसे बड़ा होता है. इसमें क्या मिलजुल के रहने का, हम लोग सब लोग क्या है, इंसान है, इंसानियत रखना चाहिए. ये बात को हमेशा याद रखें आप लोग. हमेशा
आए हुए 4-5 हुए हुए हैं बस। इससे पहले भी हमारे बड़े गुरुजी जब थे तब से आप लोग इस मठ से आलसू मठ से बहुत ही अच्छे से बहुत ही खास से जुड़े हुए लोग हैं। जितना आस्था अपना मस्जिद पर रखते हैं उतना ही आस्था हमारा श्री आलसू मठ में आप रखते हुए आ रहे हैं। ये बात हमको समझ के सुन के बहुत ही अच्छा लगा। तब से हम आपके साथ उस तरह से रह रहे, जहाँ पे भी कैसे भी प्रोग्राम हो आप बुलाते हैं तो हम वहाँ पे हाजिर होना ही है। अभी हम 200 किलोमीटर दूर से अपना अमरुल्ला साहब और अपना सरदार जी परसों 4-5 लोग अपने कौम के लोग आए। ಎಲ್ಲ ಮಹಾದೇವ ಆರೋಗ್ಯ ಹೆಲ್ತ್ ಇಸ್ ವೆಲ್ತ್ ಅಂತ ಆರೋಗ್ಯವೇ ಸಂಪತ್ತು ಅಂತ ಮನುಷ್ಯ ಆರೋಗ್ಯವಾಗಿರಬೇಕು ಯಾವ ಮನುಷ್ಯ ಆರೋಗ್ಯವಾಗಿರೋದಿಲ್ಲ ಅವ್ನು ಎಲ್ಲ ಇದು ಇಫ್ ವೆಲ್ತ್ ಇಸ್ ಲಾಸ್ ಸಮಥಿಂಗ್ ಇಸ್ ಲಾಸ್ ಅಂತ ಇಫ್ ವೆಲ್ತ್ ಇಸ್ ಲಾಸ್ ಸಮಥಿಂಗ್ ಇಸ್ ಲಾಸ್ ಇಫ್ ಹೆಲ್ತ್ ಇಸ್ ಲಾಸ್ ಎವರಿಥಿಂಗ್ ಇಸ್ ಲಾಸ್ ಅಂತ ಹೇಳಿ ಮನುಷ್ಯನ ಆರೋಗ್ಯ ಹೋಗ್ಬಿಡ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಎಷ್ಟೇ ಇದಾದ್ರೂ ಕೂಡ ಅವರು ಎಷ್ಟೇ ಸಂಪಾದನೆ ಮಾಡೋದು ಈ ಒಂದು ಶಿಬಿರವನ್ನು ಬಡವರು ದೀನದಲಿತರು ಅಲ್ಪಸಂಖ್ಯಾತರು ಇರ್ತಕ್ಕಂಥ ಎಲ್ಲ ಸಮಾಜದವ್ರಿಗೂ ಈ ಸಮಾಜ ಆ ಸಮಾಜ ಎಲ್ಲ ಸಮಾಜದವ್ರಿಗೂ ಕೂಡ ಉಚಿತವಾಗಿ ಒಂದು ತಪಾಸಣೆ ಮಾಡಬೇಕಂತ ನಮ್ಮ ಸರ್ದಾರ್ ಸಾಹೇಬರು ಗೌಸ್ಪೀರ್ ಅವರು ನಮ್ಮ ತನ್ವೀರ್ ಅವರು ಈ ಒಂದು ಸಭೆಯನ್ನು ಮಾಡಿದ್ದಾರೆ. ಈ ಒಂದು ಸಭೆಯನ್ನು ಯಶಸ್ವಿಗೆ ಆಗಲಿ ತಾವು ಬರಬೇಕು ಅಂತ ಹೇಳಿ ಪಾಪ ನಮ್ಮ ಸ್ವಾಮೀಜಿ ಅವರು ಎಲ್ಲೋ ಒಂದು ಪ್ರೋಗ್ರಾಮ್ ಇತ್ತು ಅವ್ರು ಬಿಟ್ಟು ಆಗಿದ್ದಾರೆ. ನೀವೆಲ್ಲರೂ ಕೂಡ ಈ ಒಂದು ಶಿಬಿರವನ್ನ ಯಶಸ್ವಿ ಮಾಡ್ಕೊಂಡಿದ್ದೀವಿ. ಇದ್ರ ಉದ್ದೇಶ ಏನಂತ ಅಂದ್ರೆ ಇಲ್ಲಿರೋರು ಎಲ್ಲ ಬರ್ಲಿ, ಒಂದ್ಸತಿ ಚೆಕಪ್ ಆಗ್ಲಿ. ನಿಮಗೆ ಗೊತ್ತಿರಂಗೆ ಕಾಯಿಲೆಗಳು ಸಹಜ. ಒಂದು ಏಜ್ ಆದ್ಮೇಲೆ ಈಗ ನಾವಿರೋ ಲೈಫ್ ಸ್ಟೈಲಿಗೆ, ನಾವು ಬಾಳ್ತಿರಂಗೆ, ನಾವು ನಮ್ದಿರೋ ಕೆಲ್ಸಕ್ಕೆ, ನಾವು ತಿನ್ನೋ ಆಹಾರಕ್ಕೆ ಕಾಯಿಲೆ ಯಾವಾಗ ಬರುತ್ತೆ ಹೆಂಗ್ ಬರುತ್ತೆ ಅಂತ ಹೇಳಕ್ಕೂ ಆಗಲ್ಲ ನಾವು. ಅದಕ್ಕೆ ನಮ್ ಜವಾಬ್ದಾರಿ, ನಾವು ಮನುಷ್ಯರಾಗಿ ನಮ್ದೇನ್ ಜವಾಬ್ದಾರಿ ಇರುತ್ತೆ ಅಂತ ಅಂದ್ರೆ, ನಾವು ಬೇಡ ಅಂದ್ರು ಒಂದು 6 ತಿಂಗಳಿಗೆ ಒಂದ್ಸತಿ, ವರ್ಷಕ್ಕೆ ಒಂದ್ಸತಿ ನಮ್ಮ ಆರೋಗ್ಯದ ಬಗ್ಗೆ ನಾವು ವಿಚಾರ ಮಾಡ್ಕೋಬೇಕು. ಪಕ್ಕದವ್ರು ಬಂದ್ಬಿಟ್ಟು ನೋಡಪ್ಪ ನಿನಗೇನೋ ಆಗಿದೆ ಹೋಗಿ ತೋರ್ಸ್ಕೊ ಅನ್ನೋದಲ್ಲ. ನಾವು ಚೆನ್ನಾಗಿದೀವ, ನಮ್ ಹೆಲ್ತ್ ಚೆನ್ನಾಗಿದೆಯಾ, ನಾವು ಚೆನ್ನಾಗಿ ಓಡಾಡ್ತಾ ಇದೀವ, ಚೆನ್ನಾಗಿ ತಿಂತಾ ಇದೀವ, ಅವೆಲ್ಲ ನಾವು ನೋಡ್ಕೋಬೇಕಾಗತ್ತೆ. ಸೆಲ್ಫ್ ಅವೇರ್ನೆಸ್ ಅಂತ ಇರುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಾಗತ್ತೆ, ವರ್ಷದಲ್ಲಿ ಅಥವಾ 6 ತಿಂಗಳಿಗೆ ಒಂದ್ಸತಿ ಆದ್ರೂ ಹೋಗ್ಬೇಕು, ಡಾಕ್ಟರ್ ಹತ್ರ ತೋರಿಸ್ಬೇಕು. ಏನಾದ್ರೂ ಸಮಸ್ಯೆ ಇದ್ರೆ ಹೇಳ್ಕೋಬೇಕು. ಈಗ ಈಗ ನೋಡ್ತಿರಂಗೆ ಮೊದ್ಲೇ 60 ವರ್ಷ ಆದ್ಮೇಲೆ ಶುಗರ್ ಬರೋದು, BP ಬರೋದು. ಆದ್ರೆ ಇವಾಗ ಆತರ ಇಲ್ಲ. ನಾವು ತಿಂತಿರೋ ಫುಡ್ಗೆ, ನಾವಿರೋ ಲೈಫ್ ಸ್ಟೈಲ್ಗೆ 50 ವರ್ಷಕ್ಕೆ ಶುಗರ್ ಬರೋದಿದೆ, 30 ವರ್ಷಕ್ಕೂ ಶುಗರ್ ಬರೋದಿದೆ. ಹೆಂಗ್ ಗೊತ್ತಾಗುತ್ತೆ? ಅದು ತಾನಾಗೆ ಅದು ಸಿಂಪ್ಟಮ್ಸ್ ತೋರಿಸ್ಕೊಳ್ಳಲ್ಲ. ತುಂಬಾ ಸಿವಿಯರ್ ಆದ್ರೆ ಮಾತ್ರ ಸಿಂಪ್ಟಮ್ಸ್ ಬರುತ್ತೆ. ಇಲ್ಲಾಂದ್ರೆ ಹೇಗ್ ಗೊತ್ತಾಗುತ್ತೆ ನಮಗೆ? ಹೋಗಿ ತೋರಿಸಿ ಒಂದು ಬ್ಲಡ್ ಚೆಕಪ್ ಆಗ್ಲಿ ಅಥವಾ ಒಂದು ಡಾಕ್ಟರ್ನ ಒಂದು ಕನ್ಸಲ್ಟ್ ಮಾಡಿದ್ರೆ ಸಾಕು. ಸಣ್ಣ ಸಣ್ಣ ವಿಷಯಗಳು ಅದು ನಿಮಗೆ ಗೊತ್ತಾಗಲ್ಲ. ಸಹಜ ನಾರ್ಮಲ್ ಆಗಿ ನಾವು ಬೆಳೆದು ಬಂದಿರೋದು ಗೊತ್ತಾಗಲ್ಲ ನಮಗೆ. ಆದ್ರೆ ಡಾಕ್ಟರ್ ಇರೋನು ಅದನ್ನ ಓದ್ಕೊಂಡ್ ಬಂದಿರ್ತಾನೆ, ಅದನ್ನ ತಿಳ್ಕೊಂಡ್ ಬಂದಿರ್ತಾನೆ, ಅದನ್ನ ಅವ್ನು ನೋಟಿಸ್ ಮಾಡ್ತಾನೆ. ಈ ಪೇಷಂಟ್ಗೆ ಈ ತರ ಆಗಿದೆ ಅಂದ್ರೆ ಬಹುಶಃ ಈ ಕಾಯಿಲೆ ಇರಬಹುದು, ಅದಕ್ಕೆ ಈ ರಕ್ತ ಪರೀಕ್ಷೆ ಬೇಕಾಗಬಹುದು. ಹಂಗ್ ಮಾಡಿದಾಗ 6 ತಿಂಗಳಿಗೆ ಒಂದ್ಸತಿನೋ ವರ್ಷಕ್ಕೊಂದ್ಸತಿ ಹೋಗಿ ತೋರಿಸಿದಾಗ ಆ ಕಾಯಿಲೆ ಬೇಗ ಪಿಕಪ್ ಆಗುತ್ತೆ. ಬೇಗ ಪಿಕಪ್ ಆದ್ರೆ ಏನಾಗುತ್ತೆ, ಟ್ರೀಟ್ಮೆಂಟ್ ಆದ್ರೆ ನೀವು ಆರಾಮಾಗಿರ್ತೀರ. ನಿಮ್ ಲೈಫ್ ಅನ್ನೋದು 60 ವರ್ಷ ಎಕ್ಸ್ಪೆಕ್ಟೆನ್ಸಿ ಇದ್ರೆ ಅದನ್ನ ಇನ್ನ 10 ವರ್ಷ 15 ವರ್ಷ ನಾವು ಮುಂದೆ ತಳ್ಬೋದು. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಹೆಲ್ತ್ ಅಂತ ನಾವು ನೋಡ್ಕೋಬೇಕು. ಆದ್ರೆ ಇಲ್ಲಿರೋದು ಈಗ ಇದು ಎಲ್ಲರಿಗೂ ಫೀಸಿಬಲ್ ಇಲ್ಲ. ಎಲ್ಲರೂ ಆರಾಮಾಗಿ ಹೋಗಿ ನೋಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಿಮ್ದೇ ಕೆಲಸಗಳಿರ್ತವೆ, ನಿಮ್ದೇ ಫ್ಯಾಮಿಲಿ ಇರುತ್ತೆ, ನಿಮ್ದೇ ಜವಾಬ್ದಾರಿಗಳಿರ್ತವೆ. ಹಂಗಿದ್ದಾಗ ನೀವು ಅಲ್ಲಿ ಶಿವಮೊಗ್ಗ ಇದೆ, ಹತ್ರನೇ ಇದೆ ಅಂತಾರೆ, 40 ಕಿಲೋಮೀಟರ್ ಇದೆ, ಹೋಗಪ್ಪ ಬಾರಪ್ಪ ಆಗಲ್ಲ. ಒಂದ್ ತಾಸು ನೀವು ಬಿಟ್ಕೊಡಕ್ಕೂ ಆಗಲ್ಲ. ಯಾಕಂದ್ರೆ ನೀವು ನಿಮ್ ಕೆಲಸ ನೋಡ್ಕೊಂಡು ಜವಾಬ್ದಾರಿಗಳು ಅಷ್ಟೊಂದು ಇರ್ತವೆ. ಹಂಗಿದ್ದಾಗ ನೀವು ನೋಡ್ಕೊಳಕ್ ಆಗಲ್ಲ.